ರಾಜಶೇಖರ ದೀಕ್ಷಿತ್ ಅಂತ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾರೆ? ನಾವು ಇಲ್ಲಿ ದೇವರು ಹುಟ್ಟಿದಾಗಲಿಂದ ಸೇವೆ ನಮ್ಮದೇನೆ, ಸಂತತಿ ಹಂಗೆ ಬೆಳ್ಕೊಂಬಂದಿದೆ. ಎಷ್ಟೇ ಸಂತತಿ ತಮ್ಮದು? ನಮ್ಮದು 10ನೇ ಸಂತತಿ. ಅಂದ್ರೆ ಹತ್ತತ್ರ ಒಂದು 850 ವರ್ಷ. 850 ವರ್ಷದಿಂದ ತಾವು ತಮ್ಮ ಕುಟುಂಬಸ್ಥರೇ ಮಾಡ್ಕೊಂಡು ಬರ್ತಾ ಇರೋದು. ಮಾಡ್ತಾರೆ. ನೀವು 8ನೇ ತಲೆಮಾರು. ಬಹಳ ಖುಷಿ ಆಗುತ್ತೆ. ಈ 850 ವರ್ಷದ ಒಂದು ಹಾದಿಯಲ್ಲಿ ತಾವು ಮತ್ತು ತಮ್ಮ ಕುಟುಂಬದವರು ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಆ ಉಜಿನಿ ಚೌಡೇಶ್ವರಿಯ ಒಂದು ಮಹಿಮೆ ಬಗ್ಗೆ ತಾವೇನು ಹೇಳ್ತೀರಾ? ತಮಗೆ ತಿಳಿದಿರೋ ಮಟ್ಟಿಗೆ ಯಾವ ರೀತಿಯಲ್ಲಿ ಇದು ಇಲ್ಲಿ ನೆಲೆಗೊಂಡು, ಯಾಕೋಸ್ಕರ ನೆಲೆಗೊಂಡು, ಯಾವ ಊರವರು ಸೇವೆ ಸಲ್ಲಿಸ್ತಾರೆ ಅಂತ ತಮ್ಮ ಒಂದು. ವಿಕ್ರಮಾದಿತ್ಯನ ಅಂತ್ಯ ಇದು ಅಂತ ಇತಿಹಾಸ ಇದೆ. ಪ್ರಥಮವಾಗಿ ಉಜ್ಜಯಿನಿ, ಮಧ್ಯಪ್ರದೇಶ ಪ್ರಾರಂಭ ವಿಕ್ರಮಾದಿತ್ಯಂದು, ಅಂತ್ಯ ಇದು ಅಂತ ಹೇಳ್ಬಿಟ್ಟು ಇತಿಹಾಸ ಇದೆ. ಕೋಟೆ ಕೊತ್ತಲ ಎಲ್ಲ ಇತ್ತದು, ಅದೆಲ್ಲ ಹೋಯ್ತದು. ಅವರು ಇಲ್ಲಿ ಬಂದಾಗ ನೆಲೆಗೆ ಏನು ಸಿಗ್ತಾ ಇದ್ದಾಗ ಸಪ್ತಮಾತ್ರಕ್ಕೆ ಚೌಡೇಶ್ವರಿ ನೆಲೆ ಮಾಡಿ 7 ಜನ ಅಕ್ಕಂಗಿರ ಪ್ರತಿಷ್ಠೆ ಮಾಡಿ ಅದರಲ್ಲಿ ಇವರೇ ಪ್ರಧಾನ. ಸ್ವಾಮಿ ನಮಸ್ತೆ. ನಮಸ್ತೆ. ಹೇಳಿ. ನಮ್ಮ ಹೆಸರು? ರವಿ ಅಂತ. ರವಿ ಅವರು. ನಿರ್ಸಾಲೆ ಚೌಡೇಶ್ವರಿ ದೇವಸ್ಥಾನ ಎಷ್ಟು ವರ್ಷದಿಂದ ಇತಿಹಾಸ ಇದೆ ಈ ಊರಲ್ಲಿ? ಇಷ್ಟು ವರ್ಷ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಮಾಡೋದು ತಗೊಂಡ ಹೇಳಿದ್ರೆ ನಮ್ಮ ತಂದೆಯವರು 80ನೇ ಇಸ್ವಿಲಿ ಬಂದಿದ್ದೀವಿ. ನಮ್ಮ ತಂದೆಯವರು ಬಿಟ್ಟಾದ್ಮೇಲೆ ನಾನು 96ರಲ್ಲಿ ಬಂದಿದ್ದೀನಿ. 96ರಿಂದ ಅವಳ ಸೇವೆ ಮಾಡ್ತಾ ಇದ್ದೀನಿ. ನೀವು ವಂಶ ಪರಂಪರೆ ಮಾಡ್ಕೊಂಡು ಬರ್ತಿರೋ ಸೇವೆನ? ನಮ್ಮ ಅಪ್ಪಾರು ಬಿಟ್ಟಾದ್ಮೇಲೆ ನಮ್ಮ ಅಪ್ಪಾರಿಂದ ಮೊದಲು ನಮ್ಮ ತಾತ ಆದ್ಮೇಲೆ ನಮ್ಮ ಅಪ್ಪ, ಅದಾದ್ಮೇಲೆ ನಾನು, ಈ ಥರ ನಡ್ಕೊಬರ್ತಾ ಇದ್ವಿ. ಅದು ಮೊದಲೇ ಮೊದಲೆಲ್ಲ ಅವ್ರ ಅಪ್ಪ ಅವ್ರ ತಾತ ಮಾಡ್ತಿದ್ರು. ಅದು ನಾವು ನೋಡಿರಲ್ಲ, ನಾವು ಒಪ್ಪೋದಿರಲ್ಲ ಅವಾಗ. ಇಲ್ಲಿ ಯಾವತ್ತು ಪೂಜೆ ನಿರ್ಸಾಲೆ ಚೌಡೇಶ್ವರಿ ನಡೆಯುತ್ತೆ? ಇದು ಮಂಗಳವಾರ ಶುಕ್ರವಾರ. ಟೈಮಿಂಗ್ಸ್ ಇಲ್ಲ. 12 ಗಂಟೆಯಿಂದ 12 ಗಂಟೆ ಮೇಲೆ ಯಾವಾಗ ಬಂದರೂ ಮಾಡ್ಕೊಡ್ತೀವಿ. ಈ ನಿರ್ಸಾಲೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಯಾವ ರೂಟಲ್ಲಿ ಬರಬೇಕು, ಯಾವ ಮಾರ್ಗದಲ್ಲಿ ಬರಬೇಕಾಗುತ್ತೆ? ಕುಣಿಗಲ್ಲು ತುಮಕೂರು ರೂಟು, ಮಂಡ್ಯ ಮೈಸೂರು, ಚನ್ನಪಟ್ಟಣ ರಾಮನಗರ, ಮಾಗಡಿ ಬೆಂಗಳೂರು. ಎಲ್ಲಿ ಬಸ್ಸಿನ ಸೌಕರ್ಯ ಇದೆ? ಎಲ್ಲಿ ಇಳ್ಕೋಬೇಕಾಗತ್ತೆ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ? ಮಾಗಡಿ ಬೆಂಗಳೂರಿಂದ ಬಂದರೆ ಈ ದುರ್ಗಾದಿಂದ ಬೇರೆ ಬಸ್ ಹತ್ತಬೇಕು ಮದ್ದೂರು ಗಾಡಿಗೆ. ಎಲ್ಲಿ ಇಳ್ಕೋಬೇಕಾಗತ್ತೆ? ಇಲ್ಲಿ ನಿರ್ಸಾಲೆ ಸರ್ಕಲ್ ಅಲ್ಲಿ. ನಿರ್ಸಾಲೆ ಸರ್ಕಲ್ ಅಂತಾನೆ ಇದೆ. ಸರ್ಕಲ್ ಇಲ್ಲಿ. ಅಲ್ಲಿಂದ ಯಾವ ರೀತಿ? ಅಲ್ಲಿಂದ ಬಂದ್ರೆ ಇದೆ ಒಂದೇ ರೋಡ್. ಆಟೋದಲ್ಲಿ ಬರ್ಬೇಕಾದ್ರೆ ನಡ್ಕೊಂಡ್ ಬರ್ಬೋದು? ನಡ್ಕೋಬಹುದು. ಈ ನಿರ್ಸಾಲೆ ಚೌಡೇಶ್ವರಿಯ ಮಹಿಮೆ ಬಗ್ಗೆ ತಾವೇನು ಹೇಳ್ತೀರಾ? ಈ ತಾಯಿ ನಾವು ಕಂಡಂಗೆ ಇವರು 7 ಜನ ಅಕ್ಕ ತಂಗಿದಿರು. ಇವಳು ಅಕ್ಕ, ಅವಳು ತಂಗಿ ಉಜ್ಜಿನಿ ಅಮ್ಮ, ಇವಳೇ ಮುಂಗೊಂಡ, ಅವಳು ಹಿಂಗೊಂಡ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚೌಡೇಶ್ ಅಂತ. ಸರ್, ಇಲ್ಲಿ ಹೆಬ್ಬಾರಮ್ಮನಿಗೆ ನೀವು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ? ನಾವು ಈಗ ಅಲ್ಲೇ 15 ವರ್ಷ ಆಯ್ತು. 15 ವರ್ಷದಲ್ಲಿ ನೀವು ಯಾವ್ದಾರ ಹೆಬ್ಬಾರಮ್ಮನ ಮಹಿಮೆನ ನೀವು ಕಣ್ಣಾರೆ ಕಂಡಿದ್ದೇ ಆಗಲಿ ಅಥವಾ ಕಿವಿಯಾರೆ ಕೇಳಿದ್ದೇ ಆಗಲಿ, ಇವಾಗ ಸೇವೆ ಮಾಡ್ತಾ ಇರೋದಕ್ಕಿಂತ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಆಗಿರೋದು ಯಾವ ರೀತಿ ಇದೆ? ಬದಲಾವಣೆ ಅಂದರೆ ಸುಮಾರು ಕಂಡಿದ್ದೀವಿ. ಹೆಬ್ಬಾರಮ್ಮನ ಮಹಿಮೆನ ನಾವು ಇಲ್ಲಿ ಈ ಥರ ಈ ತಾಯಿ ಸೇವೆ ಮಾಡ್ತೀನಿ ಅಂತ ನಾವು ಕನಸಲ್ಲೂ ಕಂಡಿರಲಿಲ್ಲ. ನಾನು ಬೆಂಗಳೂರಲ್ಲಿದ್ದೆ. ಏನೋ ಹೋಗ್ಬೇಕು ಅನ್ನಿಸ್ತು ಕೊಂಡಾಯಿಕೆ. ನಮ್ಮ ದೊಡ್ಡಪ್ಪ ಆಯ್ತಾಯಿತು ನಮ್ಮ ಮಿತ್ರರಲ್ಲಿ. ಹಿಂಗೆ ಒಂದೊಂದು 3 ತಂಡೆ ನಮ್ಮಲ್ಲಿವೆ. ಇಬ್ಬಿ 3 ತಂಡೆ ಇದೆ. 3 ತಂಡಲ್ಲಿ ಇಬ್ಬಿಬ್ಬಿಬ್ರು. ನಮ್ಮ ತಂಡಲ್ಲಿ ಇಬ್ಬರು, ಇವ್ರ ತಂಡಲ್ಲಿ ಇಬ್ಬರು, ಅವ್ರ ತಂಡಲ್ಲಿ ಇಬ್ಬಿಬ್ರು ಅಂತ 6 ಜನ ಇದ್ದೀವಿ ಬೇರೆ ಗುಡ್ರು. ಅದು ನಾವು ಎಲ್ಲಿ ಗಂಟೆ ಆಯ್ತೀವೋ ಅಲ್ಲಿ ಗಂಟೆ ಆಯ್ಬೋದು. ನನ್ನ ಕೈಲಿ ಆಗಲ್ಲ ಕಣಪ್ಪ ಶಕ್ತಿ ಅಂದಮೇಲೆ ಬೇರೆ ಯಾರು ರೆಡಿ ಮಾಡಿ ಕಳಿಸ್ಬೋದು. 15 ವರ್ಷ. ಇವರು ಆಲೇ 25 ವರ್ಷ ಆಗೈತೆ. ಹಿಂಗೆ ಈ 15 ವರ್ಷದಲ್ಲಿ ನೀವು ಎಲ್ಲೋ ಒಂದು ಕಡೆ ಆ ಒಂದು ಭಕ್ತಾದಿಗಳಿಗೆ ನೀವು ನೋಡಿರೋ ರೀತಿಲಿ ಯಾವ ರೀತಿಲಿ ಅವರಿಗೆ ಒಂದು ಹೆಬ್ಬಾರಮ್ಮಂದೇ ಆಗಲಿ ಚೌಡೇಶ್ವರಿ ಆಗಲಿ ಮಹಿಮೆನ ತಿಳಿಸಕ್ಕೆ ಇಷ್ಟಪಡ್ತಾರೆ? ಹೆಬ್ಬಾರಮ್ಮ ಚೌಡಮ್ಮ 2 ಒಂದೇ ಅನ್ಕೊಂಡಿದೀವಿ ನಾವು. ಸರ್ ನಮಸ್ಕಾರ. ತಮ್ಮ ಹೆಸರು? ಒಡನಿಂಗಯ್ಯ. ಎಷ್ಟು ವರ್ಷದಿಂದ ತಾಯಿ ಸೇವೆ ಮಾಡ್ತಾ ಇದ್ದೀರಿ? 25 ವರ್ಷ ಮಾಡ್ತಾರೆ. 25 ವರ್ಷ. ಈ 25 ವರ್ಷದಲ್ಲಿ ಆ ತಾಯಿಯ ಮಹಿಮೆ ಮತ್ತೆ
ಅವಳ ಕಷ್ಟ, ಅವಳ ಒಂದು ನೀವು ಕೊಡೋ ಸುಖ ಯಾವ ರೀತಿ ಇದೆ ನಿಮ್ಮ ಜೀವನದಲ್ಲಿ? ನಮಗೆಲ್ಲ ಅನುಕೂಲ ಮಾಡೋ ಸರ್. ಮೊದಲು ಏನು ಇರಲಿಲ್ಲ, ನಮಗೆಲ್ಲ ಅನುಕೂಲ ಮಾಡ್ಕೊಟ್ಟವಳೆ. ಎಲ್ಲ ಮಕ್ಕಳು ಮರಿ ನಮಗೆಲ್ಲ ಎಲ್ಲ ಅನುಕೂಲ ಮಾಡ್ಕೊಟ್ಟು ಸರ್. ಇದು ಎಷ್ಟು ವರ್ಷದಿಂದ ನಿಮ್ಮ ಕುಟುಂಬದವರು ಈ ಪದ್ಧತಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹಿಂದೆ ನಮ್ಮ ತಾತ ಸಾಕ್ತಿರು, ಅವ್ರು ಬಿಟ್ಟಂತ್ರ ನಾನು ಮಾಡ್ತಾರೆ ಸರ್. ಈ ಚೌಡೇಶ್ವರಿ ಹಬ್ಬದಲ್ಲಿ ಹೆಬ್ಬಾರಮ್ಮ ಈ ತರ ವಿಶಿಷ್ಟವಾದ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಾ, ಜನಗಳಿಗೆ ಇದ್ರ ಬಗ್ಗೆ ಅರಿವು ಇದೆಯಾ ಅಥವಾ ಅರಿವಿಲ್ವಾ? ಎಲ್ಲ ಸರ್, ಅಕ್ಕಪಕ್ಕ ಹಳ್ಳಿಯರೆಲ್ಲ ಬಂದು ಈ ತಾಯಿಗೆ ಮತ್ತು ನಮ್ಮ ಏನು ದಲಿತರು ಅಂತ ಏನಕ್ಕೆ ಕೇವಲ ಏನು ನೋಡ್ತಾ ಇಲ್ಲ, ಬ್ರಾಹ್ಮಣರು ಅಂತ ಕಾಲಿಗೆ ದಿವಸ ಎಲ್ಲ ನೋಡ್ತಾವೆ ಸರ್. ನಮಗೆ ತಪ್ಪಿ ವಲಂಚೆ ಮಾಡ್ತಾ ಇಲ್ಲ ಏನು ಅಕ್ಕಪಕ್ಕ ಹಳ್ಳಿಯರೆಲ್ಲ. ಅವತ್ತಿನ ದಿವಸ ಆ ತಾಯಿ ಸೇವೆ ನೀವು 15 ದಿವಸ ಅಥವಾ 12 ದಿವಸ ಉಪವಾಸ ಮಾಡೋದಕ್ಕೆ ನಿಮ್ಗೆ ಆತರ ಇವಾಗ ನಿಮ್ಮ ಸಹೋದ್ಯೋಗಿ ಒಂದು ಶಾಪ ಆದಂತ ಮೋಸ್ಟ್ಲಿ ನನಗನ್ಸುತ್ತದು ನಿಮ್ಗೆ ವರ ಸಿಕ್ಕಿರ್ಬೇಕು. ಆ ತಾಯಿ ನಿಮ್ಗೆ ವರ ಕೊಟ್ಟಿದ್ದಾರೆ, ನಿಮ್ಗೆ ಇಂತ ಎಲ್ಲಾ ಜನಗಳು ನಿಮ್ಗೆ ಒಂದು ಕಾಲಿಗೆ ಬೀಳ್ತಾರೆ ಅಂದ್ರೆ ಅದೆಲ್ಲ ತಾಯಿ ಮಹಿಮೆ ಸರ್. ಜಗತ್ತಲ್ಲಿ ಮೋಸ್ಟ್ಲಿ ಯಾವ ದೇವಸ್ಥಾನದಲ್ಲೂ ಈ ತರ ಒಂದು ದಲಿತ ಒಂದು ವರ್ಗವನ್ನ ಮೇಲ್ವರ್ಗದಲ್ಲಿ ತಂದು ಈಕ್ವಲ್ ಆಗಿ ತಂದಿರೋದು ಈ ಜಾತ್ರೆಯಲ್ಲಿ ಅಂತ ಅನ್ಸುತ್ತೆ. ಹೌದು ಸರ್, ನಮ್ಗೆ ಯಾರು ಏನು ವಲಂಚನೆ ಮಾಡ್ತಾರೆ ಸರ್, ಎಲ್ಲ ತಾಯಿ ಸೇವೆ ನಮ್ಗೆ ಚೆನ್ನಾಗಿ ನೋಡ್ತಾವೆ ಸರ್. ಏನು ಈ ದಲಿತರು ಅಂತ ಇದು ಮಾಡ್ತಾ ಇಲ್ಲ, ಆ ತಾಯಿ ಮೈದಲ್ಲಿ ನಮಗೆಲ್ಲ ಅನುಕೂಲ ಮಾಡ್ತಾರೆ. ತಮ್ಮ ಹೆಸರು? ಸುರೇಶ್ ಅಂತ ಸರ್. ಸುರೇಶ್. ಸರ್, ತಾವು ಎಷ್ಟು ವರ್ಷದಿಂದ ತಾಯಿ ಸೇವೆ ಮಾಡ್ತಾ ಇದ್ದೀರಿ? ನಾನು ಇವಾಗ ಬಂದು ಇದು 2ನೇ ವರ್ಷ ನಡೀತಾ ಇದೆ. 2ನೇ ವರ್ಷ. ಹೌದು. ಹೆಬ್ಬಾರಮ್ಮನ ಕೃಪೆ, ಚೌಡೇಶ್ವರಿ ಕೃಪೆ ನಿಮ್ಮ ಮೇಲೆ ಪ್ರೇರಣೆ ಆಗಿದ್ದು ಹೆಂಗೆ? ಪ್ರೇರಣೆ ಆಗಿದ್ದು ಹೇಗೆ ಅಂದರೆ, ಇವರೆಲ್ಲ ಸೀನಿಯರು. ನಮಗೆಲ್ಲ ದೇವಸ್ಥಾನ ಬರೋ ಮುಂಚೆ ನೋಡಪ್ಪ ದೇವಸ್ಥಾನಕ್ಕೆ ಬಂದಾಗ ನಮಗೆ ಕೊಂಡದ ಮೇಲೆ ಹೋದಂಗೆ ಆಗೋದಿಲ್ಲ, ಹಳ್ಳಿ ಮೇಲೆ ಹೋದಂಗೆ ಆಗುತ್ತೆ, ಒಂದು ಬಿಸಿನೂ ತಾಕೋದಿಲ್ಲ, ಆ ಥರ ಎಲ್ಲ ನಮಗೆ ಹೇಳ್ತಿದ್ರು ಇಲ್ಲಿಗೆ ಬರೋ ಮುಂಚೆ. ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಅಲ್ಲ, ಅದನ್ನ ಆ ಟೈಮಲ್ಲಿ ಅವ್ರು ಹೇಳೋದನ್ನ ನೀವು ನಂಬ್ತಿದ್ರಾ? ಹೌದು. ಇವಾಗ ಹೊರಗಡೆ ಬಂದು ನಮ್ಗೆ ಅನುಭವ ಆದ್ಮೇಲೆ ನಾವು ನಂಬಲೇಬೇಕಾಗುತ್ತೆ, ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಅವರು ನೀವು ಅನುಭವ ಆದ್ಮೇಲೆ ಅಲ್ಲ, ಅನುಭವಕ್ಕಿಂತ ಮುಂಚೆ ಅವ್ರು ಹೇಳ್ತಿದ್ದಾಗ ಹೆಬ್ಬಾರಮ್ಮಂದು ಅಥವಾ ಚೌಡೇಶ್ವರಿ ನಿಮಗೆ ಕೊಂಡಾದಾಗ ನಮಗೆ ಈ ತರ ಕೊಂಡದ ಮೇಲೆ ನಡೀತಾ ಇದೀವಿ ಅನಿಸ್ತಾ ಇಲ್ಲ ಅಂತಾರಲ್ಲ, ಆ ನಂಬಿಕೆ ನಿಮ್ಗೆ ಇತ್ತ? ಆ ನಂಬಿಕೆ ಇತ್ತು. ಯಾಕೆಂದ್ರೆ ನಮ್ಮ ತಾತ, ನಮ್ಮ ಚಿಗಪ್ಪ, ನಮ್ಮ ಅಪ್ಪತಿರು ತಲೆತಲಾಂತರದಿಂದ ಒಂದು 5-6 ತಲೆಮಾರಿಂದ ನಡ್ಕೊ ಬಂದಿರೋದು ಅವ್ರು ಹೇಳ್ತಿದ್ರಲ್ಲ, ಅದು ನಾವು ನಂಬಿಕೆ ಮೇಲೆ ನಾವು ಹೋಗ್ತಾ ಇದ್ದೀವಿ. ತಮ್ಮ ಒಂದು ಫಸ್ಟ್ ಕರಗ ಒತ್ತದಾಗ, ಕೊಂಡ ಆದಾಗ ನಿಮಗೆ ಯಾವ ರೀತಿ ಆ ಒಂದು ಶಕ್ತಿ ಅಥವಾ ಮಹಿಮೆ ನಿಮಗೆ ಸಿಕ್ತು ಜೀವನದಲ್ಲಿ? ನಮ್ಗೆ ಇವಾಗ ನೀವು ಹೇಳ್ತಾ ಇರೋದಕ್ಕೆ ನಮ್ಮ ಮೈಯೆಲ್ಲ ಜುಮ್ ಅಂತ ಇದೆ. ಆ ಜಾಗಕ್ಕೆ ಹೋದಾಗ ಆ ತರ ಏನಾಗುತ್ತೆ ಅಂದ್ರೆ, ಅಮ್ಮನ ಮುಖ ಮಾತ್ರ ಕಾಣ್ತಿರ್ತ, ಅಕ್ಕಪಕ್ಕ ಜನ ಯಾರು ಕಾಣ್ತಿರಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು? ನನ್ನ ಹೆಸರು ವಿವೇಕ್ ಅಂತ. ವಿವೇಕ್, ಹೆಬ್ಬಾರಮ್ಮನ ಅತಿ ಆತ್ಮೀಯ ಮತ್ತೆ ವಿನಯ ಪ್ರಾಮಾಣಿಕತೆಯ ಭಕ್ತಾದಿ ಅನ್ನೋದು ನಾವು ಕೇಳಿದ್ದೀವಿ. ಹೌದು. ತಾವು ಹೆಬ್ಬಾರಮ್ಮನ ಕರಗ ಬರೋರಿಗೆ ಮತ್ತೆ ಹೆಬ್ಬಾರಮ್ಮನ ಭಕ್ತಾದಿಗಳಿಗೆ ತಾವು ಎಲೆ ಮಾರೆ ಕಾಯಿ ತರ ಸೇವೆ ಸಲ್ಲಿಸ್ತೀರ, ತುಂಬಾ ಸಂತೋಷ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ? ನಾವು ತುಂಬಾ ಚಿಕ್ಕ ವಯಸ್ಸಿಂದನೂ ನಮ್ಮ ದೊಡ್ಡಪ್ಪ, ನಮ್ಮ ತಾತ ಮಾಡ್ತಾ ಇದ್ದಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿಂದ ನೋಡ್ಕೊಂಡು ಬೆಳೆದರು. ಹಿಂಗೆ ನಮ್ಮ ತಾತ ಮಾಡ್ತಾ ಇದ್ದಾರೆ, ದೇವಸ್ಥಾನ ಮಾಡ್ತಾ ಇದ್ದಾರೆ, ಅಲ್ಲಿಂದ ನೋಡ್ಕೊಂಡು ಬೆಳ್ಕೊಂಡು ಈಗ ಅಮ್ಮನ್ನ ಸೋಷಿಯಲ್ ಮೀಡಿಯಾ ಬಂದಾಗ ಅದೊಂದು ಸ್ವಲ್ಪ ಜನಗಳಿಗೆ ಪರಿಚಯ ಮಾಡ್ತಾ ಇದ್ದೀವಿ. ಸರ್, ಈ ಹೆಬ್ಬಾರಮ್ಮನ ದೇವಿ ಒಂದು ಮುಹೂರ್ತ ಅಥವಾ ಒಂದು ಕಾರ್ಯಕ್ರಮಗಳು ಉಜಿನಿ ಚೌಡೇಶ್ವರಿ ಜಾತ್ರೆಗೆ ಮುನ್ನ ಈ ಕಂಬದ ಒಂದು ಮುಹೂರ್ತ ಅನ್ನೋದು ಶುರುವಾಗುತ್ತೆ ಹೆಬ್ಬಾರಮ್ಮನ ಸನ್ನಿಧಿಯಿಂದ. ಅಲ್ಲಿಂದ ಶುರು ಆದ ಮೇಲೆ ಹೆಬ್ಬಾರಮ್ಮನ ಒಂದು ಕಟ್ಟುನಿಟ್ಟು ಯಾವ ರೀತಿಯ ಪಾಡುಗಳಲ್ಲಿ ಇರುತ್ತೆ ಅಂತ ಸ್ವಲ್ಪ ಭಕ್ತಾದಿಗಳು ತಿಳಿಸ್ತಾರೆ. ಏನೂ ಇಲ್ಲ, ಕಂಬು ಸ್ಥಾಪನೆಗೆ ಸ್ಟಾರ್ಟಿಂಗ್ ಮೊದಲೇ ದಿನನೇ ಅವರು ಉಪವಾಸ ಇರ್ತಾರೆ. ಅಲ್ಲಿಂದ ಉಪವಾಸ ಆಗಿದ್ದು ಅಮ್ಮನ್ನ ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾರ್ಯಕ್ರಮ, ಅಮ್ಮನ್ನ ಸೇವೆ ಮಾಡೋದು, ಅಲಂಕಾರ ಮಾಡೋದು, ಅಲ್ಲಿಂದ ಎಲ್ಲ ಕಾರ್ಯಕ್ರಮ ಶುರುವಾಗುತ್ತೆ. ಕಟ್ನಿಟ್ಟು ಯಾವ ಥರ ಅಂದರೆ, ಮೊದಲೇ ದಿನನೇ ಅವ್ರ ಉಪವಾಸ ಅಂದರೆ ಯಾವುದೇ ಅವರು ಫಲಾರ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇಲ್ಲ ಯಾವುದೇ ಏನೂ ಇಲ್ಲ, ಬರೀ ನೀರು ಮೊದಲೇ ದಿನ ಕಂಬು ಸ್ಥಾಪನೆ ದಿನ. 2ನೇ ದಿನ ಬಂದು ಮಧ್ಯಾಹ್ನ ಅವರೇ ಒಂಥರ ಫಲಾರ ಮಾಡ್ಕೊತಾರೆ. ಯಾವುದರಲ್ಲಿ ಬರೀ ಅವಲಕ್ಕಿ ಮತ್ತು ನೀರು ಮತ್ತು ಬೆಲ್ಲ, ತುಪ್ಪ ಅಷ್ಟೇ. ಆ 3 ಸೇರಿಸ್ಕೊಂಡು ಅವರು ಫಲಾರ ಮಾಡ್ಕೊಳ್ಳೋದು. ಅದು ಮಧ್ಯಾಹ್ನ ಟೈಮಲ್ಲಿ 1 ಗಂಟೆ 2 ಗಂಟೆ ಸಮಯದಲ್ಲಿ ಮಾತ್ರ ಮಾಡ್ಕೊಳ್ಳೋದು. ಆ ಸಮಯ ಮೀರಿತು ಅಂದರೆ ಯಾವುದೇ ಥರ ಅವ್ರು ಮಾಡ್ಕೊಳ್ಳಲ್ಲ. ಅದನ್ನು ಬಳಸೋಕ್ಕೆ ಅವರು ಗಡಿಗೆ ಆಗಬೇಕು. ಗಡಿಗೆ ಅಂದರೆ ಮಡಿಕೆಲೆ ಮಾಡಬೇಕು. ಅದಕ್ಕೆ ಆದ ಒಂದು ಅಡಿಕೆದು ಇದು ಬರುತ್ತೆ, ಏನು ವಾಟಾಳೆ ಅಂತ ಹೇಳ್ತೀವಿ ನಾವು, ವಾಟಾಳೆಯಲ್ಲಿ ಅದನ್ನ ಬಳಸ್ತಾರೆ. ಅದು ಬಿಟ್ಟರೆ ಇನ್ನು ಮುತುಗ್ದೆಲೆ ಅಂತ ಬಳಸ್ತೀವಿ ಹಳೆಯ ಕಾಲದಲ್ಲಿ. ಆಗಿನ ಅದನ್ನು ಕೂಡ ತಗೊಂಡು ಮಾಡ್ತಾರೆ. ಯಾವುದೇ ಪ್ಲಾಸ್ಟಿಕ್ ಆಗಲಿ, ಸ್ಟೀಲ್ ಆಗಲಿ, ಯಾವುದೇ ಥರ ಪಾತ್ರೆಗಳು ಯಾವುದೂ ಬಳಸಲ್ಲ. ಆಗಿನ ಕಾಲದಲ್ಲಿ ಏನಿದೆ ಅದೇ ಥರ ಬಳಸ್ಕೊಂಡು ಅಂದರೆ ಒಬ್ಬೊಬ್ಬರು ಗುಡ್ರುಗಳಿಗೆ ಅದೇ ಆದ ಒಂದು ಕೆಲಸ ಕಾರ್ಯಗಳಿದೆ. ಒಬ್ಬರು ಮುತುಗ್ದೆಲೆ ತಂದರೆ ಇನ್ನೊಬ್ಬರು ಅಡುಗೆ ಮಾಡೋದಿರುತ್ತೆ,
ಇನ್ನೊಬ್ರು ಸೌದೆ ತರೋದಿರುತ್ತೆ. ಈ ಥರ ಕಾರ್ಯಕ್ರಮಗಳು ಒಬ್ಬೊಬ್ರು ಕಾರ್ಯಗಳು ಇರುತ್ತೆ. ಈ ಥರ ಮಾಡ್ಕೊಂಡು ಹೋಗ್ತಾರೆ. ಅದು 15 ದಿನನೂ ಕೂಡ ಅವರು ಉಪವಾಸ ರೀತಿ ಹೋಗ್ತಾರೆ. ಮಧ್ಯಾಹ್ನ ರಾತ್ರಿ ಟೈಮಲ್ಲಿ ಅವರು ಮುದ್ದೆ ಮತ್ತು ಸಾಂಬಾರು ಮಾಡ್ಕೋತಾರೆ. ಅದು ಸೊಪ್ಪು ಸಾರು. ಸೊಪ್ಪು ಸಾರಿಗೆ ಯಾವುದೇ ಥರ ಏನು ಏನು ಆಯಿಲ್ ಆಗಲಿ ಅಂದರೆ ಎಣ್ಣೆ ಆಗಲಿ, ಒಗ್ಗರಣೆ, ಎಣ್ಣೆ ಏನೂ ಹಾಕಲ್ಲ. ಒಂದು ಟೊಮೊಟೊ ಮತ್ತು ಬದನೆಕಾಯಿ ಮತ್ತು ಸೊಪ್ಪು 3 ಮಿಕ್ಸ್ ಮಾಡಿ ಸಾಂಬಾರು ಸೊಪ್ಪು ಸಾರು ಥರ ಮಾಡ್ಕೊತಾರೆ. ಅದನ್ನು ತುಂಬ ಕಟ್ಟುನಿಟ್ಟಲ್ಲಿ ಊಟ ಮಾಡಬೇಕು ಮಧ್ಯರಾತ್ರಿ. ಅಂದರೆ ಕಲ್ಲು ಕರಗೋ ಹೊತ್ತಲ್ಲಿ ಅಂತ ಹೇಳ್ತಾರೆ. ಆ ಕಲ್ಲು ಕರಗೋ ಹೊತ್ತಲ್ಲಿ ಅವರು ಮಧ್ಯರಾತ್ರಿ ಅದನ್ನು ಸೇವನೆ ಮಾಡ್ತಾರೆ. ಸರ್, ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಮ್ಮ ಹೆಸರು? ಸುಂಪಿಗಯ್ಯ ಉರುಪ್ ಪಾಪಣ್ಣ, ತಮ್ಮ ವಾಸಸ್ಥಳ ಮತ್ತೆ ಹುಟ್ಟಿ ಸ್ಥಳ ಎಲ್ಲ ಇದೆ ಉಜ್ಜಿನಿ. ಎಷ್ಟು ತಲಾಂತರದಿಂದ ನಿಮ್ಮ ವಂಶಸ್ಥರಿದ್ದಾರೆ ಇಲ್ಲಿ? ನಮ್ಮ ವಂಶಸ್ಥರು ಹೆಚ್ಚು ಕಮ್ಮಿ ಒಂದು 5-6 ತಲೆಮಾರಿಂದೂ ಅವ್ರೆ. 5-6 ತಲೆಮಾರು. ಇಲ್ವೇನು ಮಗ? 5-6 ತಲೆಮಾರಿಂದೂ ಅವ್ರೆ. ನೀವು ಮನೆ ದೇವರು ಅಥವಾ ವನ್ನಾದೇವಿ ಇದರ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ವನ್ನಾದೇವಿ ಅಂದರೆ ಹಿಂದೆ ಪೂರ್ವ ನಾವು ಅಮೃತೂರವರು ಹಿಂದೆ ತಲೆಮಾರು 5ನೇ ತಲೆಮಾರು 6ನೇ ತಲೆಮಾರು ಹಿಂದೆ ಪೂರ್ಣ ಅಮೃತೂರ್ನವ್ರು ನಾವು. ಅಮೃತೂರಿನಲ್ಲಿ ನಮ್ಮ ವಂಶದವನಿಗೆ ಒಂದು 7 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಹುಟ್ಟಿದ್ರೆ ಹಂಗೆ ಕಾಲ ಕಳ್ಕೊಂಡು ಹೋಯ್ತಾಯಿದ್ರು. ಇವನು ಗೌಡ ಒಂದು ಕೆರೆ ಕಟ್ತ ಅಲ್ಲಿ ಅಮೃತೂರಲ್ಲಿ. ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಧು ಅಂದ್ಬಿಟ್ಟು. ಮಧು. ಸರ್, ಈ ವರ್ಷದ ಉಜಿನಿ ಚೌಡೇಶ್ವರಿಯಲ್ಲಿ ತಾವು ಚೌಡೇಶ್ವರಿಗೆ ಮತ್ತೆ ವನ್ನಾದೇವಿಗೆ ಯಾವ ತರ ಸೇವೆ ಸಲ್ಲಿಸ್ತಾ ಇದ್ದೀರಾ? ಸರ್, ನಾವು ಮಾರಿ ಹಬ್ಬತ್ತವಿಂದುವೆ ಏನು ನಾನ್ ವೆಜ್ಜು ಅದು ಇದು ಏನು ಮುಟ್ಟಿಲ್ಲ. ಗುಡ್ರ ಆರಿಸುತ್ತವಿಂದುವೆ ಮಾಮೂಲಿ ಕಂಬ ಸ್ಥಾಪನೆದೇನು ಬಂದು ತಲೆಮುಡಿ ಕೊಟ್ಟರು. ತಲೆಮುಡಿ ಕೊಟ್ಟು ಮಾಮೂಲಿ ಒಳಗೆ ಕರ್ಕೊಂಡೋಗಿ ಆಮೇಲೆ ಅಲ್ಲಿ ಪಣಕ್ಕೆ ಹೋಗ್ಬಿಟ್ಟು ಗಡಿಗೆ ಎಲ್ಲ ತಗೊಬಂದು ಮಾಮೂಲಿ ಇದು ಮಾಡ್ದೋ. ಎಲ್ಲ ದೇವರೆಲ್ಲ ರೆಡಿ ಮಾಡಿ ಮಧ್ಯರಾತ್ರಿ ಒಂದು 2-2:30 ಹೊತ್ತಿಗೆ ಹೆಬ್ಬಾರೆಗಳು ಬರ್ತವೆ. ಆವಾಗ ಬಂದಮೇಲೆ ಮಾಮೂಲಿ ದೇವಸ್ಥಾನದಲ್ಲಿ ಎಲ್ಲ ರೆಡಿಯಾಗಿರ್ತೀವಿ. ಮಾಮೂಲಿ ಎಲ್ಲರೂ ಕರ್ಗದ ಗುಡ್ಡಪ್ಪ ಆಮೇಲೆ ಇವರು ಸಿದ್ದಪ್ಪರು ಎಲ್ಲ ರೆಡಿಯಾಗಿರ್ತೀವಿ. ಮಾಮೂಲಿ 2:30ಗೆ ದೇವ್ರು ಎತ್ತಾರೆ. 2:30ಗೆ ದೇವ್ರು ಎತ್ತಿದ್ಮೇಲೆ ಅಲ್ಲಿ ಹೊನ್ನಳ್ಳಿ ಮರ ತಗೊಯ್ತೀವಿ, ವರರಾಯ ಗುಡಿ ತಗೊಯ್ತೀವಿ. ವರರಾಯ ಗುಡಿ ತವಿಂದ ಮಾರಮ್ಮನ ಗುಡಿ ಹಂಗೆ ಸರ್ಕಲ್ಗೆ ಹೋಗ್ಬಿಟ್ಟು ಆಮೇಲೆ ಹೊನ್ನಳ್ಳಿ ಮರ ತಗೊಯ್ತೀವಿ. ಹೊನ್ನಳ್ಳಿ ಮರ ತವಿಂದ ಚೌಡಮ್ಮ ಗುಡಿ ತಗೊಯ್ತೀವಿ. ಅಲ್ಲಿ ದೇವ್ರು ಇಳಕ್ತೀವಿ. ಅಲ್ಲಿ ಹೂ ಮಾಲೆ ಹಾಕ್ಮೇಲೆ ದೇವ್ರು ಇಳಕ್ಬಿಟ್ಟು ಅಲ್ಲಿಂದ ಮಾರಮ್ಮನ ಗುಡ್ಡಪ್ಪ ಇದು ಬರ್ತಾರೆ ಕಂಬ ನೆಟ್ಟಾದ್ಮೇಲೆ ಮಾಮೂಲಿ ಮನೆಯಾಗ ದೇವ್ರು ಬಂದು ದೇವಸ್ಥಾನಕ್ಕೆ ಇಳಿದ್ಬಿಡ್ತೀವಿ ದೇವ್ರನ್ನ. ಅಲ್ಲಿಂದ ನಾವು ಮನೆಗೂ ಹೋಗಲ್ಲ. ಇನ್ನು ಕೊಂಡ ಆದಿ ಶುಕ್ರವಾರ ಕಡೆ ಪೂಜೆ ಆಗೋ ಗಂಟೆ ನಾವೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಸರ್, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ರಮೇಶ್ ಅಂತ. ರಮೇಶ್. ಸರ್, ತಾವೇನು ಒಂದು ಉಜಿನಿ ಚೌಡೇಶ್ವರಿಯ ಜಾತ್ರೆಯಲ್ಲಿ ವನ್ನಾದೇವಿಯ ಭಕ್ತರಾಗಿ ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದೀವಿ? ಹಿಂದೆ ನಮ್ಮ ಅಣ್ಣವ್ರು ಮಾಡ್ತಿರೋ ನಮ್ಮ ದೊಡ್ಡಪ್ಪನ ಮಗ ಅವ್ರಿಗೆ ಅನಾರೋಗ್ಯ ಒಂದು ಸ್ವಲ್ಪ ಕೈ ಕೊಡ್ತು. ಅವರು ನಮ್ಮನ್ನು ಮುಂದುವರ್ಸ್ಕೊಂಡು ಹೋಗೋದ ಬಿಟ್ಟರು. ನಾವು ಸುಮಾರು ಇಲ್ಲಿಗೆ 10 ವರ್ಷ ಆಯಿತು. ಮಧ್ಯೆ 2 ವರ್ಷ ಕರೋನಾ ಬಂದು ಹಬ್ಬ ನಿಲ್ತಿತ್ತು. ಇವಾಗ 3ನೇ ಕೊಂಡ ನಮ್ದು. 3ನೇ ಕೊಂಡ. ಈ 3ನೇ ಕೊಂಡ, ಇದಕ್ಕಿಂತ ಮುಂಚೆ 2 ಕೊಂಡಗಳನ್ನ ನೀವು ಸೇವೆ ಸಲ್ಲಿಸಿದ್ದೀರ. ಆದ ಅನುಭವ ಅಥವಾ ನಿಮ್ಮ ಒಂದು ಚೌಡೇಶ್ವರ ಮಹಿಮೆ ಏನಿರ್ಬೋದು? ಮಹಿಮೆ ಅದನ್ನ ಹೇಳಕ್ ಬರಲ್ಲ. ಅದು ಸಮಯ ಸಂದರ್ಭದಂತೆ ಇದಾಗುತ್ತೆ. 2 ವರ್ಷ ಕರ್ಗ ಓದ್ತಿದ್ದೇನೆ. 3ನೇ ವರ್ಷ. 3ನೇ ವರ್ಷ ಇದು. ಈ ವರ್ಷ ಯಾವ್ಯಾವ ಒಂದು ಆಚರಣೆಗಳ ಪದ್ಧತಿ ಇರುತ್ತಿದೆ ವನ್ನಾದೇವಿ? ಹಿಂದೆ ನಮ್ಮ ಮೂಲಾತ ಏನ್ ಮಾಡ್ಕೊಂಬತ್ತಿದ್ರು ಹಿರಿಯರು, ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ನಾವು ಯಾವ್ದು ಬೇರೆ ಬದಲಾವಣೆನೂ ಮಾಡಿಲ್ಲ. ಅವ್ರು ಏನು ಹೇಳ್ಕೊಟ್ಬಿಟ್ಟು ತಳಾದಿ ಹಾಕೊಟ್ಬಿಟ್ಟು ಹೋಗಿದ್ದಾರೆ, ಅದರಂತೆ ನಾವು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ಬೇಡ ಅಂತಾರೆ ಅಲ್ಲಿ ಹೋಗಿಲ್ಲ, ಎಲ್ಲಿ ಹೋಗ್ಬಾ ಅಂತ ಹೇಳಿದ್ರೆ ಅದೇ ರೀತಿ ಹೋಗ್ತಾ ಇದ್ದೀವಿ. ನೀವು ಬೆಳ್ಳಿ ಕರ್ಗನ ಬುಟ್ಟಿ ಕರ್ಗ? ಬೆಳ್ಳಿ ಕರ್ಗ. ಬೆಳ್ಳಿ ಕರ್ಗ. ಬೆಳ್ಳಿ ಕರ್ಗದ ಉದ್ದೇಶ ಏನು ಸರ್? ಅದೇ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಹೊನ್ನಳ್ಳಿ ಮರ ಸುತ್ತುವ ಏನು ಹಿಡ್ಕೊಂಡಂತಲ್ಲ, ಅದು ಅವನ ಮೂಲ ಸಂಕೇತವಾಗಿ ಅದು ಶ್ರೀಕೃಷ್ಣ ಪರಮಾತ್ಮ ಅಂತ ಹಿಂದಿನವರು ಹೇಳ್ತಾ ಇರೋದು. ಒಂದು ನಂಬಿಕೆ. ಅದಕ್ಕೋಸ್ಕರ ಬೆಳ್ಳಿ ಕರ್ಗ. ಮುಂದೆ ಬೆಳ್ಳಿ ಕರ್ಗನೇ ಫಸ್ಟ್ ಬಿಡೋದು ಕೊಂಡದಲ್ಲಿ ಬೆಳ್ಳಿ ಕರ್ಗನೇ. ಸರ್, ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಸಿದ್ದೇಗೌಡ. ಸರ್, ಈ ವನ್ನಾದೇವಿಯಲ್ಲಿ ಒಂದು ಜಾತ್ರಾ ಉಜಿನಿ ಚೌಡೇಶ್ವರಿಯಲ್ಲಿ ತಾವು ಯಾವ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಾವು ಪುಟ್ಟಿ ಕರಗ ಅಂತ ಸರ್. ನಾವು ಬುಟ್ಟಿ ಕರ್ಗ.
ಪುಟ್ಟಿ ಕರಗದ ಮಹಿಮೆ ಏನು ಸರ್? ಅದರ ಉದ್ದೇಶ ಏನು? ಅದು ಪುಟ್ಟಿ ಕರಗಾದ್ರೆ ಸರ್ ನಮ್ಮ ಮೂಲದೇವರು ಮೊದಲು ನಾವು ನಮ್ಮ ಮುತ್ತಾತನಕ್ಕೆ ಬಂದು ಅವರು ಕೊಂಡಾಬಳಿ ಆಯ್ತಿದ್ರು. ಅವ್ರು ಆಯ್ತಿದ್ರು. ಅವಾಗ ನಾವೇನ್ ಮಾಡಿದ್ರು, ಹೆಣ್ಮಕ್ಳು ಮಕ್ಳು ಅಂದ್ಬಿಟ್ಟು ಒಬ್ರ ಕೊಟ್ರು. ಅವಾಗ ಅಲ್ಲಿಂದ ಹೊನ್ನಳ್ಳಿ ಬರೋದ ಬರುವಾಗ ಹೊಸಿ ಹೊತ್ಕೊಂಬಗ ಬರ್ತೀವಿ ಅಂತ. ಅಲ್ಲಿ ಬರೋ ಹೊತ್ತಿಗೆ ಗೊಂಡ ಬಾಗ್ಲು ಬಂದ್ರು. ಗೊಂಡ ಬಾಗ್ಲು ಬಂದ್ರು ಬರ್ಲಿವಲ್ಲ ಅಂದ್ಬಿಟ್ಟು ಆದ್ಬಿಟ್ರು. ಅವ್ರು ಆದ್ಬಿಟ್ಟಾಗ ಬರ್ಲಿಲ್ಲ. ಅದು ಕಂಟಿನ್ಯೂ ಅವ್ರಿಗೆ ಹೊಂಟಾಯ್ತು ಎರಡುವೆ. ಆವಾಗ ನಾವೇನ್ ಮಾಡಿದ್ರು, ಬರೀ ನಾವು ಎಲ್ಲ ನಮ್ಗೆ ಬಿಟ್ಬಿಟ್ಟಿದ್ದೀರಿ, ಕೊಂಡಾಯ್ತಿದ್ದೀರಿ, ನೀವು ಒಂದು ಬನ್ನಿ, ಒಂದು ಒಂಬಳೆ ಅಂತ ಫಸ್ಟು ಒಂದು ಒಂಬಳೆ ಅಂತ ಹಿಡ್ಕೊಂಡು ಹೋಗಿ ಮುಂದೆ ಬನ್ನಿ ಅಂತ ಹೇಳಿದ್ರು. ಆಯ್ತು ಬನ್ನಿ ಮಾಡ್ಕೊಂಡೋಗಿ ಅಂತ. ಆವಾಗ ನಾವೇನ್ ಮಾಡೋದು, ಒಂದು ಒಂಬಳೆ ಅಂತ ಹಿಡ್ಕೊಂಡು ಮುಂದೆ ಬರ್ತಿದ್ವು, ಒಂಬಳೆ ಹಿಡ್ಕೊಂಡು. ಅವಾಗ ಆ ಬಿಟ್ಕೊಟ್ಟಾಗ ಆಮೇಲೆ ಏನ್ ಮಾಡಿದ್ರು, ಮಧ್ಯದಲ್ಲಿ ಎಲ್ಲರೂ ಅಣ್ತಂದಿರು ಇವರು ಎಲ್ಲ ಕುತ್ಕೊಂಡು, ಬೇಡಪ್ಪ ನಾವು ಒಂದು ಒಂಬಳೆ ಅಂತ ಹಿಡ್ಕೊಂಡು ಹೋಗಕ್ಕೆ ಒಂದಿದ್ದು, ಒಂದು ಪುಟ್ಟಿ ಒಂದು ಕರಗ ಅಂತ ಮಾಡ್ಕೋತೀವಿ ಅಂತ ಒಂದು ಕುತ್ಕೊಂಡು ಕೇಳ್ಕೊಂಡಂಗೆ ಮಾತಾಡ್ಕೊಂಡ್ರು ಸಭೆಯಲ್ಲಿ ಹಬ್ಬ ಮಾಡಿದಾಗ. ಆಯ್ತು ಅಂತ ಇದು ಮಾಡಿ ಅದೊಂದು ಪುಟ್ಟಿ ಕರಗ ಅಂತ ಮಾಡ್ಕೊಂಡು ವರ್ಷ ಪದ್ಧತಿ ಅದು ಮುಂದೆ ಒಯ್ತಾ ಇದ್ವಿ, ಬರ್ತಾ ಇದ್ವಿ. ನಮ್ಮ ದಡಪಾರ ಆಯ್ತಿದ್ರು ಫಸ್ಟ್, ಅವ್ರಾದ್ಮೇಲೆ ನಮ್ಮ ಚಿಗಪ್ಪವ್ರು ಮಾಡಿದ್ರು. ಈಗ ನಮ್ಮ ಚಿಗಪ್ಪರ ಅವ್ರು ಇಬ್ರು ಬಿಟ್ಟಾದ್ಮೇಲೆ ನಾನು ಬಂದಿದ್ದೀನಿ. ನಮಸ್ಕಾರ. ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಗುಲ್ಲಿಗೆ ಅಂತ. ತಮ್ಮ ಒಂದು ಚೌಡೇಶ್ವರಿಯ, ಉಜಿನಿ ಚೌಡೇಶ್ವರಿಯ ಅಥವಾ ಕೊಪ್ಪಲು ಚೌಡೇಶ್ವರಿಯ ಈ ತಾಯಿಯ ಸೇವೆನ ಯಾವ ರೀತಿಯಲ್ಲಿ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ? ನಾವು ನೋಡಿ ಸರ್, ನಾವು ಸಾಮಾನ್ಯವಾಗಿ 250 ವರ್ಷದಿಂದಲೂ ಈ ಸೇವೆ ಮಾಡ್ತಾ ಇದ್ವಿ. ಈ ತಾಯಿ ಸೇವೆ ನಾವು ಅನ್ನದಾತರು. ನಾವು 250 ವರ್ಷದ ಕಾಲದಿಂದಲೂ ನಾವು ಅನ್ನ ಹಾಕೋ ಬರ್ತಾ ಇದ್ವಿ, ಇವತ್ತು ಆಗ್ತಾ ಇದ್ವಿ. ಯಾವ ಸಮಯದಲ್ಲಿ ಅದನ್ನ ನೀವು ಮಾಡೋದು? ನಾವು ಬಂದ ಜನಕ್ಕೆ ಕೊಂಡಸೋದೆ ಕೊಂಡಾಯೋ ಅಂತ ಸಂದರ್ಭದಲ್ಲಿ ಈ ಬರ್ತಾರಲ್ಲ ಹೊರಗಡೆ ಜನ, ಪಾಪ ಅವ್ರಿಗೆ ಅಮಾಯಕರಿಗೆಲ್ಲ ಊಟಕ್ಕೆ ಒಂದು ಸವಲತ್ತು ಮಾಡಿಕೊಂಡು ಕಾಲ ಕಳ್ಕೊಂಡ್ ಬಂದಿದ್ವಿ. 250 ವರ್ಷದಿಂದ ಮಾಡ್ತಾ ಮಾಡ್ತಾ ಇದ್ದೀವಿ. ಇದ್ವಿ. ಮೂಲ ಕುಟುಂಬದ ಹೆಸರೇನು? ನಿಮ್ಮ ನಮ್ದು ಬಂದಿಗೌಡರು ಅಂತ. ಬಂದಿಗೌಡರು ನಿಂಗೇಗೌಡ ಅಂತ ಹೇಳ್ಬಿಟ್ಟು ಅವನ್ನ ಸ್ಥಾಪನೆ ಮಾಡಿದವ್ರು ಊಟಕ್ಕೆ. ನಿಂಗೇಗೌಡರು ಮಾಡಿದ್ದು. ಆ ನಿಂಗೇಗೌಡನ ಹೆಸರು ಮೇಲೆ ನಾವು ಇನ್ನೂ ನಡ್ಸ್ಕೊ ಬರ್ತಾ ಇದ್ವಿ. ಈ ಉಜಿನಿ ಚೌಡೇಶ್ವರಿಯ ಒಂದು ಮೂಲ ಅಥವಾ ಇದರ ಕತೆ ಹಿನ್ನೆಲೆ ಏನು ಗೊತ್ತಿದೆ ತಮ್ಗೆ? ಇದು ಸಾಮಾನ್ಯವಾಗಿ 1900 ವರ್ಷ ಆಗದ್ರೆ ವಿಕ್ರಮ್ ರಾಜ ಇದನ್ನ ಸ್ಥಾಪನೆ ಮಾಡಿರೋನು. ಅವತ್ತಿನ ಕಾಲದಲ್ಲಿ ವಿಕ್ರಮ್ ರಾಜನ ಕಾಲದಿಂದ ಇದು ಸ್ಥಾಪನೆ ಆಗಿರೋದು. ಅವತ್ತು ವಿಕ್ರಮ್ ರಾಜ ಬಂದು ಇದನ್ನ ನೆಲೆಗೊಂಡು ಇದು ಮಾಡಿ ಈ ತರ ನಡ್ಸ್ಕೊಂಡು ಹೋಯ್ತಾ ಇರೋದು. ಸರ್ ನಮಸ್ಕಾರ. ನಮ್ಮ ಹೆಸರು? ನಾನು ಡಾಕ್ಟರ್ ಅಪ್ಪಾಜಿ ಗೌಡ ಅಂತ. ಡಾಕ್ಟರ್ ಅಪ್ಪಾಜಿ ಗೌಡರು ಉಜಿನಿಲಿ ಬಹಳ ಒಂದು ಉಜಿನಿ ಚೌಡೇಶ್ವರಿಯ ಸೇವೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಸರ್, ಈ ಉಜಿನಿ ಚೌಡೇಶ್ವರಿಯ ಪುಸ್ತಕ ತಾವು ಬರೆದಿದ್ದೀರಾ ಅಂತ ಗೊತ್ತಾಯ್ತು. ಆ ಮೂಲ ಕಾರಣ ಏನು ಸರ್, ಅಥವಾ ಪ್ರೇರಣೆ ಏನು? ನಾನು ಬಾಲ್ಯದಿಂದಲೂ ಈ ಹಬ್ಬವನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೆ. ಜೊತೆಗೆ ನಮ್ಮ ಮನೆ ದೇವರು ಕೂಡ. ಅದರಲ್ಲಿ ಇಲ್ಲಿ 2 ಪಾಲಿದೆ, ಕರಗದ ಪಾಲು ಮತ್ತೆ ಕರಡಿ ಪಾಲು, ರೈತರ ಪಾಲು ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಚೆಲುವರಾಜ್ ಅಂತ ಅಂದ್ಬಿಟ್ಟು, ಚೌಡೇಶ್ವರಿ ದೇವಿ ಕಮಿಟಿ ಅಧ್ಯಕ್ಷ. ಸರ್, ಎಷ್ಟನೇ ಕಮಿಟಿಯ ಅಧ್ಯಕ್ಷರು ತಾವು? ನಾವು ಸುಮಾರು ಒಂದು 25ನೇ ಕಮಿಟಿ ಅಧ್ಯಕ್ಷರು. 25ನೇ ಕಮಿಟಿ ಅಧ್ಯಕ್ಷ. ನಮಗೆ ಯಾರೇ ಆಗಲಿ ಒಂದು ಪದವಿ ಸಿಗಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಿಗಲ್ಲ. ಅದು ಅವ್ರು ಮಾಡಿರುವಂತ ಒಂದು ಸೇವೆ ಅಥವಾ ಭಕ್ತಿ ಅಥವಾ ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ ಬಂದಿರುವಂತ ಸೇವೆಗೆ ದಕ್ಕಂಥದ್ದು ಅಂತ ನಾವು ಅನ್ಕೊಂಡಿದೀವಿ ಅಂತ ಪ್ರಚಲಿತದಲ್ಲಿದೆ. ಅಂದ್ರೆ ನಮಗೆ ಈ ಪದವಿ ಸಿಗಕ್ಕೆ ಕಾರಣ ಏನು? ಸೇವೆ ಒಂದು ಊರಲ್ಲಿ ಒಳ್ಳೆತನ. ಮನುಷ್ಯನ ಗುರುತಿಸ್ಬೇಕು ಅಂತ ಅಂದ್ರೆ ಮನುಷ್ಯನ ಮುಖ ನೋಡಿ, ಅವ್ರ ಒಳ್ಳೆತನ ನೋಡಿ, ನಡತೆ ನೋಡಿ ಗುರುತಿಸ್ತಾರೆ. ಈತನಿಗೆ ಅಧ್ಯಕ್ಷತನ ಕೊಟ್ಟರೆ ಚೌಡೇಶ್ವರಿ ದೇವಸ್ಥಾನ ಕಮಿಟಿಲಿ ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟು ಈ ಹೂವೋಪಗಳಿಗೆ ಬೆಲೆ ಕೊಡ್ದೇನೆ, ಹಣಕಾಸುಗಳಿಗೆಲ್ಲ ಆಸೆ ಪಡ್ದೇನೆ ಈ ತಾಯಿ ಸೇವೆ ಮಾಡ್ತಾನೆ ಅನ್ನೋದು ಜನಕ್ಕೆ ಗೊತ್ತಾಗಿ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ ಒತ್ತಾಯಿಸಿದ್ರಿಂದ ನಾನು ಕಮಿಟಿ ಅಧ್ಯಕ್ಷ ಆಗಿದ್ದೇನೆ. ಇದು ಉಜಿನಿ ಚೌಡೇಶ್ವರಿ ಒಂದು 21 ಗ್ರಾಮಗಳ ಅಧಿದೇವತೆ ಶಕ್ತಿ ಪೀಠ ಆಗಿರೋದು. ಹೌದು. ಈ 21 ಗ್ರಾಮಗಳಲ್ಲಿ ತಮ್ಮ ಮೂಲ ಗ್ರಾಮ ಅಥವಾ ತಾವು ಹುಟ್ಟಿದ ಗ್ರಾಮ ಯಾವುದು? ನಾವು 21, ಇದು ನಮ್ಮ ಕುಣಿಗಲ್ ತಾಲೂಕು ಗಿರಿದುರ್ಗ ಹೋಬಳಿ, ಇದು ಉಜ್ಜಿನಿ ಗ್ರಾಮ. ಅಂದರೆ ನಮ್ಮ ಕುಣಿಗಲ್ ತಾಲೂಕಲ್ಲೇ ದೊಡ್ಡ ಗ್ರಾಮ. ನಮ್ಮ ಕುಣಿಗಲ್ ತಾಲೂಕಿಗೆ ದೊಡ್ಡ ಗ್ರಾಮ ಇದು. ಅಂದರೆ ಇಲ್ಲಿ ನಮಗೆ ಎಷ್ಟು ಅಂತ ಅಂದರೆ ಒಂದು 9 ಹಳ್ಳಿ ಬರ್ತವೆ.
9 ಹಳ್ಳಿಗೆ ನಮ್ಮದು ಗ್ರಾಮ ಪಂಚಾಯತಿ. ಇದು ಅಧಿದೇವತೆ ಶ್ರೀ ಶಕ್ತಿ ಪೀಠ ಉಜ್ಜಿನಿ ಚೌಡೇಶ್ವರಿ ಅನ್ನೋದು ಒಂದು ಐತಿಹಾಸಿಕ 800 ವರ್ಷ ಇತಿಹಾಸ ಇರುವಂಥ ದೇವಾಲಯ. 800 ವರ್ಷ ಇತಿಹಾಸ ಇರೋದು ಅಂದರೆ ಅನ್ಯ ಧರ್ಮಗಳೆಲ್ಲ, ಅನ್ಯ ಧರ್ಮ ಅಂದರೆ ಎಷ್ಟು ಧರ್ಮ ಇದ್ದಾರೆ, ಮುಸ್ಲಿಮ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಎಲ್ಲ ಸೇರಿ ಆಚರಣೆ ಮಾಡುವಂಥ ಒಂದು ಹಬ್ಬ ಇದು. ಉಜಿಣಿಯ ಮಾನ ಹಬ್ಬ ಮಾಡೋಣ ಬನ್ನಿ, ಯಬ್ಬಾರೇ ಮುಂದೆ ನಾಡು ಮುಡಿಯ, ಯಬ್ಬಾರೇ ಮುಂದೆ ನಡಬಡಿ ಬಾಯಿ ಇದೀಗ, ಅವಳ ಬಂದರುಗಳಿಗೆ ಹೋಗ, ಯಬ್ಬರೆಗೂ ದುರುಗೆ ಹೆಗಲೆಯಲ್ಲಿ ಜನವಾರ, ಗುಬಿ ಮಾಟುಪದ ಶಿವುದಾರ, ಗುಬಿ ಮಾಟುಪದ ಶಿವುದಾರ ಬಾಯಿ ಕಟ್ಟು, ಅವಳ ಪುರುಷ ಬಾರೆ ಮ್ಯಾರು ಸೊರಗೆ, ಅವಳ ಪುರುಷ ಬಾರೆ ಮ್ಯಾರು ಸೊರಗೆ, ಅವಳರು ಕರು ಸಾಳೋ ಒಳ ಮಾತ ಹೇಳಾಳೋ, ಅವಳು ಗುದ್ಲಿ ಮಾಂಕುರಿಯ ತರು ಸಾಳೋ, ಅವಳು ಗುದ್ಲಿ ಮಾಂಕುರಿಯ ತರಿಸೋತ ಚೌಡಮ್ಮ, ಅವಳು ಬಗ್ಗಿ ನೋಡಾಳೆ ನೀರು ಸಾಲೆ, ಅವಳು ಬಗ್ಗಿ ನೋಡಾಳೆ ನಿಡ್ಸಲೆ ರೈತರು ಮನೆಯ, ಮುಗ್ಗಿನ ರೂತಿ ಬರುವುದ, ಉಡುವಾಗ ಹೂವಿನ ಸೀರೆ ನಡೆಯುವಾಗ ಅಂಚನು ಸೀರೆ, ಕೊಂಡಕ್ಕೆ ಬರುವಾಗ ಚಂದ್ರಗಾರಿ, ಚಂದ್ರಗೆ ಬರುವಾಗ ಚಂದ್ರಗಾರಿ ಸೀರೆಯ ನುಟ್ಟಿ, ಅವಳು ನಿಂದಿ ನೋಡಾಳೆ ಪರುಸಯ್ಯ, ನಿಂದಿ ನೋಡಾಳೆ ಪರಸಯ್ಯ ನಡೆಸಾಲೆ, ಅವರ ಕೈ ಗುರುಸಿ ಬರುವುದ.